ಇಷ್ಟಪಡೋ ಎಲ್ಲರಿಗೂ ಕತೆ ಅಂಗಡಿಗೆ ಸ್ವಾಗತ. ಗೀತನ್ ಚಿಕ್ಕಮ್ಮ ಹೊಸ ಡಯಟ್ ರೆಸಿಪಿ ಹೇಳ್ತಾ ಇದ್ದಾರೆ. ಅದೇನು ಅಂತ ಕೇಳೋಣ ಬನ್ನಿ. ಗೀತಾ, ನೀನ್ ಸಂಜೆ ತುಂಬಾ ಧಾರಾವಾಹಿಗಳನ್ನ ನೋಡ್ತೀಯಲ್ವಾ? ಪ್ರತಿಯೊಂದು ಧಾರಾವಾಹಿಯ ಪ್ರತಿಯೊಂದು ಎಪಿಸೋಡ್ಗೂ ಸಾಕಷ್ಟು ಹಣ, ಶ್ರಮ, ಸಮಯ ಎಲ್ಲ ಖರ್ಚಾಗಿರುತ್ತೆ. ಅವ್ರು ಅಷ್ಟು ಕಷ್ಟಪಟ್ಟು ಮಾಡಿರೋ ಎಪಿಸೋಡ್ಗಳನ್ನ ನೀನ್ ಎಷ್ಟು ಸಲ ನೋಡ್ತೀಯಾ? ಒಂದ್ಸಲ ಇಂಟ್ರೆಸ್ಟ್ ಇಂದ ನೋಡ್ತೀಯಾ? ಪದೇ ಪದೇ ಅದನ್ನೇ ನೋಡಕ್ ಇಷ್ಟಪಡ್ತೀಯಾ? ಇಲ್ಲ ಅಲ್ವಾ? ಅವ್ರು ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ಅದು ಅವ್ರಿಗಾಯ್ತು. ನಿನಗದು ಒಂದು ಕತೆ ಮಾತ್ರ, ಅದನ್ನ ಒಂದ್ಸಲ ನೋಡ್ತೀಯಾ? ಅಕಸ್ಮಾತ್ ಇಂತಿಷ್ಟು ಸಲ ನೋಡಿದ್ರೆ ಇಂತಿಷ್ಟು ದುಡ್ಡು ಕೊಡ್ತೀವಿ ಅಂತ ಅವ್ರೇನಾದ್ರೂ ಆಫರ್ ಕೊಟ್ರೆ ನೀನ್ ಕೂತ್ಕೋಬಹುದು. ಆದ್ರೆ ಮೊದಲನೇ ಸಲ ಕೇಳಿರೋ ಇಂಟ್ರೆಸ್ಟ್ ಆಮೇಲೆ ಉಳ್ದಿರಲ್ಲ ಅಲ್ವಾ? ಬಹುಮಾನದ ಆಸೆ ಕೂರ್ತಿಯ ಹೊತ್ತು ಕತೆ ಮೇಲಿನ ಇಂಟ್ರೆಸ್ಟಿಗೆ ಕೂತಿರಲ್ಲ ಅಲ್ವಾ? ಇದ್ಯಾಕೆ ಹೀಗೆ ಹೇಳ್ತೀರಾ ಚಿಕ್ಕಮ್ಮ? ಒಂದು ಎಪಿಸೋಡನ್ನು ಒಂದ್ಸಲ ಇಂಟ್ರೆಸ್ಟ್ ಇಂದ ನೋಡ್ತೀವಿ, ಪದೇ ಪದೇ ಅದನ್ನೇ ನೋಡೋಕ್ಕೆ ಕೇಳಕ್ಕೆ ಏನು ಹುಚ್ಚ ಅಲ್ವಾ? ಪದೇ ಪದೇ ಅದನ್ನೇ ಕೇಳಕ್ಕೆ ನಿಂಗೆ ಬೋರ್ ಹೊಡೆಯುತ್ತೆ. ನಿನ್ನ ಕಷ್ಟನೂ ಹಾಗೆ ಅಲ್ವಾ? ನೀನು ಹಿಂದೆ ತುಂಬಾನೇ ಕಷ್ಟಪಟ್ಟಿದ್ಯಾ ನಿಜ, ಅದು ನಿನಗೆ. ಆದರೆ ಬೇರೆಯವ್ರಿಗೆ ಅದೊಂದು ರೀತಿ ಕತೆ ಥರ ಅನ್ಸುತ್ತೆ. ಒಂದ್ಸಲಿ ಕೇಳ್ತಾರೆ, 2 ಸಲ ಕೇಳ್ತಾರೆ, ಪದೇ ಪದೇ ನೀನು ಅದನ್ನೇ ಹೇಳ್ತಾ ಇದ್ರೆ ಎದುರುಗಡೆ ಇರೋರಿಗೆ ಕಿರಿಕಿರಿ ಅನ್ಸುತ್ತೆ, ಅಸಹನೆ ಕಟ್ಟೆ ಹೊಡೆಯುತ್ತೆ. ಒಂದ್ಸಲಿ ಅವ್ರು ರೇಗಕ್ಕೆ ಶುರು ಮಾಡ್ತಾರೆ, ನೀನು ಬಿಡೋದಿಲ್ಲ, ಮತ್ ಅದನ್ನೇ ಹೇಳ್ತೀಯ. ಅವ್ರ ರೇಗಾಟ ಕೂಗಾಟ ಜಾಸ್ತಿ ಆಗ್ತಾ ಹೋಗುತ್ತೆ, ಮನೆಯಲ್ಲಿ ರಂಪರಾದ ಅಂತ. ಹಾ, ನೀವು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ. ಆದ್ರೆ ಚಿಕ್ಕಮ್ಮ, ನಮ್ಮ ಮನೆಯವ್ರಿಗೆ ನನ್ನ ಮೇಲೆ ಒಂದಿಷ್ಟು ಪ್ರೀತಿ ಇಲ್ಲ ಗೊತ್ತಾ? ಹಿಂದೆ ನಾನು ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೆ, ಅದ್ರ ಜೊತೆಗೆ ನನ್ನ ನಾದ್ನಿ ಮೈದ್ನ ಬಾಯಿಗೆ ಬಂದಂಗೆ ಬೈಯೋರು, ಗೇಲಿ ಮಾಡೋರು, ಆಡ್ಕೊಂಡು ನಗೋರು. ಆದರೂ ಅವ್ರಿಗೆ ಏನೂ ಮಾತಾಡ್ತಿರ್ಲಿಲ್ಲ ಗೊತ್ತಾ? ನನಗೆ ಸುಧಾರಿಸ್ಕೊಂಡು ಹೋಗು, ಸಮಾಧಾನವಾಗಿರು, ಹಾಗೆ ಹೀಗೆ ಅಂತ ಹೇಳ್ತಿದ್ರೆ ವಿನಃ ಅವ್ರಿಗೇನು ಹೇಳ್ತಿರ್ಲಿಲ್ಲ. ಅವಾಗ ಹಾಗಾಯ್ತಾ? ಇವಾಗಲೂ ಅಷ್ಟೇ, ನೀನು ಅಷ್ಟೆಲ್ಲ ಕೆಲಸ ಮಾಡಿದ್ಯಾ ಅಂತ ಒಂದು ಹೊಗಳೋದೂ ಇಲ್ಲ. ಏನೋ ನನ್ನ ಸಣ್ಣ ಪುಟ್ಟ ಮಿಸ್ಟೇಕ್ ಆದರೆ ಹೋಗ್ಲಿ ಬಿಡು ಅಂತ ಸುಮ್ಮನೆನೂ ಇರಲ್ಲ, ಯಾವಾಗಲೂ ಬೈತಾನೆ ಇರ್ತಾರೆ. ಅವ್ರಿಗೆ ನನ್ನ ಮೇಲೆ ಒಂದಿಷ್ಟು ಪ್ರೀತಿ ಇಲ್ಲ, ಅದಕ್ಕೆ ನಾನು ಅದನ್ನೆಲ್ಲ ಎತ್ತಾಡಿ ನೆನ್ಪು ಮಾಡೋದು. ನಿನ್ನ ಗಂಡಂಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅಷ್ಟು ಸುಲಭವಾಗಿ ಹೇಳ್ತೀಯಲ್ಲ, ಅವನ ಪರಿಸ್ಥಿತಿನ ನೀನು ಅರ್ಥ ಮಾಡ್ಕೋಬೇಕಲ್ವಾ? ಹಿಂದೆ ಅವನಿಗೆ ಎಷ್ಟೊಂದು ಜವಾಬ್ದಾರಿ ಇತ್ತು. ಅಪ್ಪ ಅಮ್ಮನ ನೋಡ್ಕೋಬೇಕಿತ್ತು, ಅವರನ್ನು ಆಸ್ಪತ್ರೆಗೆ ಸೇರಿಸಿದಾಗ ಮುಂದೇನಾಗುತ್ತೋ ಅನ್ನೋ ಆತಂಕ, ದುಡ್ಡಿಗೆ ಹೇಗೆ ಹೊಂದಿಸೋದು ಅನ್ನೋ ಚಿಂತೆ, ಮಕ್ಕಳನ್ನ ನೋಡ್ಕೋಬೇಕು, ಅವ್ರ ಸ್ಕೂಲ್ ಫೀಸು ಅದೆಲ್ಲ ಅವನೇ ತಾನೇ ನೋಡ್ಕೋಬೇಕು. ಇದ್ರ ಜೊತೆಗೆ ಟೈಮಿಗೆ ಸರಿಯಾಗಿ ಆಫೀಸಿಗೆ ಹೋಗಬೇಕು, ಅಲ್ಲಿ ಕೆಲಸಗಳನ್ನೂ ಜವಾಬ್ದಾರಿಗಳನ್ನೂ ಚೆನ್ನಾಗಿ ನಿಭಾಯಿಸಬೇಕು. ಇಷ್ಟೆಲ್ಲ ಜವಾಬ್ದಾರಿ ಇರುವಾಗ ನಿನ್ನ ಕಡೆ ಗಮನ ಕೊಡೋಕ್ಕಾಗುತ್ತಾ ಹೇಳೋ? ಹಾಗಂತ ನಿನ್ನ ಗಂಡ ನಿನ್ನ ಕಡೆ ಗಮನ ಕೊಟ್ಟೇ ಇಲ್ಲ ಅಂತ ಹೇಳಬೇಡ. ಆದ್ಯತೆಗಳು ಬದಲಾಗಿರುತ್ತೆ. ಪ್ರತಿಯೊಬ್ಬ ಮನುಷ್ಯ ಕೆಲಸ ಮಾಡುವಾಗ ಮೊದಲನೇ ಆದ್ಯತೆ, 2ನೇ ಆದ್ಯತೆ ಅಂತ ವಿಂಗಡಣೆ ಮಾಡ್ಕೊಂಡಿರ್ತಾನೆ. ಮೊದಲನೇ ಆದ್ಯತೆಗೆ ಹೆಚ್ಚಿನ ಗಮನ ಕೊಟ್ಟಿರ್ತಾನಷ್ಟೇ, ಹಾಗಂತ ಬೇರೆ ಕೆಲಸಕ್ಕೆ ಗಮನ ಕೊಡಲ್ಲ ಅಂತಲ್ಲ. ಇದು ಹಾಗೆ, ಆಗ ಅವನ ಆದ್ಯತೆಗಳು ಬೇರೆ ಇತ್ತು. ಈಗ ಅವೆಲ್ಲ ಜವಾಬ್ದಾರಿ ಕಡಿಮೆ ಆಗಿದೆ, ನಿನ್ನ ಜೊತೆಗೆ ಮಾತಾಡ್ತಾನೆ, ಅಂದರೆ ನಿನ್ನ ಬಗ್ಗೆ ಜಾಗೃತಿ ತಗೊಳ್ತಾನೆ. ಆದರೆ ನೀನು ಅದನ್ನು ಗಮನಿಸ್ತಾ ಇಲ್ಲ ಅಷ್ಟೇ. ಅವನನ್ನ ಒಂದು ರೀತಿ ವಿಲನ್ ಥರ ನೋಡ್ತಿದ್ಯಾ. ಹಾಗಾಗಿ ಅವ್ನು ಮಾತಾಡೋ ಪ್ರತಿ ಮಾತಲ್ಲಿ ನಿನಗೆ ತಪ್ಪೇ ಸಿಗ್ತಾ ಇದೆ. ನಿನ್ನ ಆತ್ಮಸಾಕ್ಷಿಯಾಗಿ ಹೇಳು, ನಿನ್ನ ಗಂಡ ಯಾರ ಹತ್ರ ನಿನ್ನ ಬಗ್ಗೆ ಹೊಗಳೇ ಇಲ್ವಾ? ಅಥವಾ ನಿನ್ನ ಎದುರಿಗೆ ನಿನ್ನನ್ನು ಹೊಗಳೇ ಇಲ್ವಾ? ಹಾ, ಹೊಗಳ್ತಾರೆ ಚಿಕ್ಕಮ್ಮ. ನೀವು ಹೇಳೋದು ಒಂದು ಲೆಕ್ಕಕ್ಕೆ ನಿಜಾನೇ. ಆವಾಗ ಅವ್ರಿಗೂ ಕಷ್ಟ ಇತ್ತು. ಆಮೇಲೆ ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ಆಗಾಗ ನನ್ನ ಬಗ್ಗೆ ಹೇಳ್ತಾ ಇರ್ತಾರಂತೆ, ಗೀತನಿಂದ ನಾನು ಅಷ್ಟೆಲ್ಲ ನಿಭಾಯಿಸೋ ಹಾಗಾಯಿತು, ಮನೆ ಜವಾಬ್ದಾರಿ ಎಲ್ಲ ಅವಳ ತಲೆ ಮೇಲಿತ್ತು, ಅವಳು ಅದನ್ನು ಆರಾಮಾಗಿ ನಿಭಾಯಿಸ್ತಾ ಇದ್ಲು, ಹಾಗಾಗಿ ನಾನು ನೆಮ್ಮದಿಯಿಂದ ಇದ್ದೆ. ಈಗಲೂ ಅಷ್ಟೇ, ನಾನು ದುಡ್ದು ತಂದು ಹಾಕ್ತೀನಿ ಅಷ್ಟೇ, ಮತ್ತೆಲ್ಲ ನಿಭಾಯಿಸೋದು, ಮನೆ ನೋಡ್ಕೊಳ್ಳೋದೆಲ್ಲ ಅವಳೇನೆ ಅಂತ ಹೆಂಡತಿ ಪಡೆದಿರೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಇವ್ರು ಕೊಲಿಗತ್ರ ಎಲ್ಲ ಹೇಳ್ತಿರ್ತಾರಂತೆ. ಅವ್ರ ಹೆಂಡತಿರು ನನಗೆ ಫ್ರೆಂಡ್ ಆಗಿದಾರಲ್ಲ, ಅವರು ಹೇಳ್ತಾರೆ, ನಮ್ಮ ಮನೆಗೆ ಬಂದಾಗ ನಿಮ್ಮ ಯಜಮಾನರು ನಿಮ್ಮನ್ನು ತುಂಬ ಹೊಗಳ್ತಾರೆ ಅಂತ. ನನ್ನ ಮುಂದೆನೂ ಹೊಗಳೇ ಇಲ್ಲ ಅಂತಲ್ಲ, ಯಾವಾಗಲಾರು ಹೊಗಳ್ತಿರ್ತಾರೆ. ಈಗ ನೀನೇ ಪ್ರಾಮಾಣಿಕವಾಗಿ ಹೇಳಬೇಕು, ತಪ್ಪು ನಿನ್ನಲ್ಲಿದೆಯೋ ನಿನ್ನ ಗಂಡನಲ್ಲಿದೆಯೋ ಅಂತ. ಅದಾಯ್ತಲ್ಲ, ಹಿಂದೆ ನಡೆದಿರೋದನ್ನ ಈಗ ನೆನೆಸ್ಕೊಂಡು ಕೊರಗೋದು ಎಷ್ಟು ಸರಿ ಹೇಳು? ಆಗಿದ್ದಾಗೋಯ್ತು. ಈಗ ನಿನ್ನ ಗಂಡ ನಿನ್ನನ್ನು ಪ್ರೀತಿಯಿಂದ ನೋಡ್ಕೋತಿದ್ದಾನಲ್ವಾ, ಅದಕ್ಕೆ ನೀನು ಬೆಲೆ ಕೊಡಬೇಕು ತಾನೇ? ಗಂಡ ನಿನ್ನ ಪ್ರೀತಿಯಿಂದ ನೋಡ್ಕೊಳ್ಳಲ್ಲ, ನಿನ್ನ ಕಡೆ ಗಮನ ಕೊಡಲ್ಲ ಅಂತೀಯಲ್ಲ,
ನೀನು ನಿನ್ನ ಗಂಡನ ಬಗ್ಗೆ ಯಾವಾಗ ಗಮನ ಕೊಟ್ಟಿದ್ಯಾ? ಹೌದು, ಅವನಿಗೆ ಅಡುಗೆ ಮಾಡಿ ಹಾಕ್ತೀಯಾ, ಬಟ್ಟೆ ಬರೆ ಬಗ್ಗೆ ಎಲ್ಲ ನೋಡ್ಕೋತೀಯ, ಎಲ್ಲ ಸರಿ. ಆದರೆ ನಿನ್ ನಿನ್ನ ಗಂಡಂಗೆ ದುರಭ್ಯಾಸ ಇಲ್ಲ, ಫ್ರೆಂಡ್ಸ್ ಜೊತೆಗೆ ಜಾಸ್ತಿ ಸೇರೋದು ಇಲ್ಲ, ಆಫೀಸ್ ಬಿಟ್ಟರೆ ಮನೆ, ಮನೆ ಬಿಟ್ಟರೆ ಆಫೀಸು, ಒಂದು ಫಿಲ್ಮ್ ನೋಡೋಕೆ ಹೋಗಬೇಕು ಅಂದ್ರೆ ನಿನ್ನನ್ನು ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಇಂಥ ಗಂಡನ ಪಡೆದಿರೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಯಾರ ಹತ್ರನಾದರೂ ಅವನ ಬಗ್ಗೆ ಹೊಗಳಿದ್ಯಾ? ಇಲ್ಲ ನಿನ್ನ ಗಂಡಂಗೆ ಹೇಳಿದ್ಯಾ? ಇದು ಮಾತ್ರ 100ಕ್ಕೆ 100 ಸತ್ಯ ಚಿಕ್ಕಮ್ಮ. ನನ್ನ ಗಂಡಂಗೆ ಯಾವುದೇ ದುರಭ್ಯಾಸ ಇಲ್ಲ. ಮನೆ ಬಿಟ್ಟರೆ ಆಫೀಸು, ಎಲ್ಲಿ ಹೋಗ್ಬೇಕಾದ್ರೂ ಮನೆಯವ್ರನ್ನ ಕರ್ಕೊಂಡು ಹೋಗ್ತಾರೆ. ಅದು ನಿಜ. ನಾನು ಅವ್ರ ಎದುರಿಗೆ ಅವರನ್ನು ಹೊಗಳಿಲ್ಲ, ಯಾಕಂದರೆ ಅವರಿಗೆ ಕೊಂಬು ಬಂದ್ಬಿಡತ್ತೆ ಅಂತ. ಆದರೆ ಮನಸ್ಸಲ್ಲಿ ಅವ್ರ ಬಗ್ಗೆ ನನಗೆ ತುಂಬ ಪ್ರೀತಿ ಇದೆ. ನಿನಗೆ ಹೇಗೆ ಅನ್ಸುತ್ತೋ ನಿನ್ನ ಗಂಡಂಗೂ ಹಾಗೆ ಅನ್ಸಿರ್ಬೋದಲ್ವಾ? ಇವಳನ್ನು ತುಂಬ ಹೊಗಳಿದ್ರೆ ಇವಳು ಹೆಚ್ಕೊಂಡ್ಬಿಡ್ತಾಳೆ ಅಂತ. ಗಂಡ ಆಗಲಿ ಹೆಂಡತಿ ಆಗಲಿ ಪರಸ್ಪರ ಪ್ರೀತಿ ಪ್ರೇಮ ಇದ್ದರೆ ಮಾತ್ರನೇ ಸಂಸಾರ ಸುಗಮವಾಗಿ ಸಾಗುತ್ತೆ. ಆದರೆ ಪ್ರತಿದಿನ ಅದನ್ನು ಹೇಳ್ಕೊಂಡು ತಿರುಗಾಡೋಕ್ಕಾಗಲ್ಲ. ಇದನ್ನು ನೀನು ಮೊದಲು ಅರ್ಥ ಮಾಡ್ಕೊ. ಆದಷ್ಟು ಹಳೆಯ ವಿಚಾರಗಳನ್ನ ಮರೆಯೋದಕ್ಕೆ ಪ್ರಯತ್ನ ಪಡು. ಆದಷ್ಟು ವರ್ತಮಾನದಲ್ಲಿರೋ ಹಾಗೆ ನಿನ್ನನ್ನು ನೀನು ಬದಲಾಯಿಸ್ಕೊ. ಹೌದು ಚಿಕ್ಕಮ್ಮ, ನನಗೂ ಎಷ್ಟೋ ಸಲ ಹಾಗೆ ಅನಿಸಿದೆ. ಹಳೆದನ್ನೆಲ್ಲ ನೆನ್ಪು ಮಾಡ್ಕೋಬಾರ್ದು, ಆಗಿದ್ದಾಗೋಯ್ತು, ಈಗ ನಾವೆಲ್ಲ ಸುಖವಾಗಿದ್ದೀವಿ, ಹೀಗೆ ಖುಷಿಯಾಗಿರ್ಬೇಕು ಅಂತ ಅನಿಸುತ್ತೆ. ಮರೆಯೋ ಪ್ರಯತ್ನನೂ ಮಾಡ್ತೀನಿ. ಆದರೆ ನನ್ನ ನಾದಿ ಮೈದ್ನ ಸ್ಟೇಟಸ್ ಹಾಕ್ತಾರೆ ನೋಡಿ, ಅದು ನೋಡಿದಾಗ ನನಗೆ ಹೊಟ್ಟೆ ಎಲ್ಲ ಉರಿಯುತ್ತೆ, ಸಿಟ್ಟು ಉಕ್ಕಿ ಬರುತ್ತೆ. ಹಿಂದೇನೋ ಎಲ್ಲ ಜವಾಬ್ದಾರಿಗಳನ್ನ ನಮ್ಮ ತಲೆ ಮೇಲೆ ಹಾಕಿ ಅವ್ರು ಆರಾಮಾಗಿದ್ರು. ಈಗಲೂ ಅಷ್ಟೇ ಅವ್ರು ಆರಾಮಾಗಿದ್ದಾರೆ. ಎಲ್ಲಿ ಬೇಕೋ ಅಲ್ಲಿ ಸುತ್ತಾಡ್ತಾರೆ, ಕಂಡಿದ್ದೆಲ್ಲ ತಗೊಳ್ತಾರೆ, ಏನು ಬೇಕೋ ಅದು ತಿಂತಾರೆ, ಜಮ್ಮಂತ ಇದ್ದಾರೆ. ನಾವು ಮಾತ್ರ ಅವಾಗಲೂ ಕಷ್ಟಪಡ್ತಿದ್ವಿ, ಇವಾಗಲೂ ಕಷ್ಟಪಡ್ತಾನೆ ಇದ್ದೀವಿ. ಅದಕ್ಕೆ ನನಗೆ ಸಿಟ್ಟು ಬರುತ್ತೆ, ಹಳೆದೆಲ್ಲ ನೆನಪಾಗುತ್ತೆ, ಇವ್ರ ಮೇಲೂ ಕೋಪ ಬರುತ್ತೆ. ಅರ್ಥ ಆಯಿತು. ಮೊದಲು ಕೋಪ ಸಿಟ್ಟು, ನಾನು ಅವಾಗ ಹಾಗೆ ಮಾಡಬೇಕಿತ್ತು, ಹೀಗೆ ಮಾತಾಡಬೇಕಿತ್ತು, ಹೀಗೆಲ್ಲ ಅನಿಸುತ್ತೆ. ಅದನ್ನು ಗಂಡ ಮಕ್ಕಳ ಮೇಲೆ ತೆಗಿತೀಯ, ಅವರು ಮಾತಿಗೆ ಮಾತು ಸೇರಿಸ್ತಾರೆ, ಒಟ್ಟಿನಲ್ಲಿ ಮನೆ ರಣರಂಗ ಆಗತ್ತೆ ಅಲ್ವಾ? ಹಾಂ ಹೌದು ಚಿಕ್ಕಮ್ಮ. ಇದರಿಂದ ಹೊರಗೆ ಬರೋದು ಹೇಗೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನಿನ್ನ ಪ್ರಶ್ನೆಯಲ್ಲೇ ಉತ್ತರ ಇದೆ. ನೀನು ಹಳೆದನ್ನೆಲ್ಲ ಮರೆತು ಖುಷಿಯಾಗಿರ್ಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ನಿನ್ನ ನಾದ್ನಿ ಮೈದನನ್ನ ವಾಟ್ಸಪ್ ಸ್ಟೇಟಸ್ಸು ವಿಡಿಯೋಗಳನ್ನೆಲ್ಲ ಯಾಕೆ ನೋಡಬೇಕು? ಸುಮ್ಮನೆ ಇರ್ಬೋದಲ್ವಾ? ಸ್ಟೇಟಸ್ಸಲ್ಲಿ ತುಂಬ ಜನ ತುಂಬ ಥರ ಸುಭಾಷಿತಗಳನ್ನ ನುಡಿಮುತ್ತುಗಳನ್ನ ಹಾಕಿರ್ತಾರೆ. ಅದನ್ನೆಲ್ಲ ಓದಿ ಜೀವನದಲ್ಲಿ ಅಳವಡಿಸ್ಕೋಬೋದಲ್ವಾ? ಅದನ್ನು ಬಿಟ್ಟು ನೀನು ಯಾಕೆ ನಿನ್ನ ಮೈದನ್ನ ನಾದ್ನಿದ ವಿಡಿಯೋಗಳನ್ನ ಏನದು ಸ್ಟೇಟಸ್ಗಳನ್ನೇ ನೋಡೋದು? ಅದು ನೋಡಿದ್ರೆ ನಿಮ್ಮ ಮನೇಲಿ ಏನೇನಾಗುತ್ತೆ, ಏನು ಸಮಸ್ಯೆ ಅನುಭವಿಸ್ತೀಯಾ ಅಂತೆಲ್ಲ ಗೊತ್ತಿದ್ದು ಮತ್ತು ನೀನು ಅದನ್ನೇ ನೋಡ್ತೀಯ ಅಂದರೆ ನಿನ್ನ ಮನಸ್ಥಿತಿ ಯಾವ ಕೆಟಗರಿ ಸೇರುತ್ತೆ ಅನ್ನೋದನ್ನು ನೀನು ಅರ್ಥ ಮಾಡ್ಕೋ. ನೆಗೆಟಿವಿಟಿ ನಿನ್ನ ಮನಸ್ಸಲ್ಲಿದೆ, ಅದನ್ನು ತೆಗೆದೇ ಹೊರತು ನೀನು ಹಳೆಯದನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇದು ಒಂದು ಹೌದು ಚಿಕ್ಕಮ್ಮ. ಅವು ಸ್ಟೇಟಸ್ಗಳನ್ನ ನೋಡಬಾರ್ದು, ನೋಡಿದ್ರೆ ಇಷ್ಟೆಲ್ಲ ರಾದ್ದಾಂತ ಆಗತ್ತೆ ಅಂತ ನನಗೂ ಗೊತ್ತು. ಆದರೂ ಈ ಹಾಳಾದ ಮನಸ್ಸು ಕೇಳಲ್ಲ. ಏನು ಮಾಡಲಿ ಹೇಳಿ? 1-2-3 ದಿನ ಕಷ್ಟಪಟ್ಟು ಅದನ್ನು ಕಂಟ್ರೋಲ್ ಮಾಡ್ಕೊ, ಆಮೇಲೆ ನಿಧಾನಕ್ಕೆ ಅಭ್ಯಾಸ ಆಗುತ್ತೆ. ನೀವೇನೇ ಹೇಳಿ ಚಿಕ್ಕಮ್ಮ, ಇದೆಲ್ಲ ಜಂಜಾಟಗಳಿರಬಾರ್ದು ಅಂದರೆ ಹೆಣ್ಮಕ್ಳಿಗೆ ಕೆಲಸ ಇರಬೇಕು. ನಮ್ಮ ಅಕ್ಕಪಕ್ಕದ ಮನೆ ಹೆಂಗಸರು ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಮುಗಿಸ್ಕೊಂಡು ಜಮ್ಮಂತ ರೆಡಿಯಾಗಿ ಆಫೀಸಿಗೆ ಹೋಗೋದು ನೋಡೋಕ್ಕೆ ಒಂದು ಚಂದ. ನನಗೆ ಎಷ್ಟು ಹೊಟ್ಟೆವರಿ ಆಗತ್ತೆ ಗೊತ್ತಾ? ನಾನು ಓದ್ಕೊಂಡಿದ್ದೆ, ಆದರೆ ಆವಾಗ ಜವಾಬ್ದಾರಿ ನಿಭಾಯಿಸ್ಬೇಕು ಅಂತ ಮನೆಯಲ್ಲೇ ಇದ್ದೆ. ಈಗ ನೋಡಿ ಎಲ್ಲದಕ್ಕೂ ಅವ್ರ ಹತ್ರ ಕೈ ಚಾಚಬೇಕು, ಬೇಜಾರಾಗತ್ತೆ. ಮತ್ತೆ ಬೇಡ ಅಂದರೂ ಮನಸ್ಸು ಹಳೆಯ ದಿನಗಳತ್ತನೇ ತಿರುಗತ್ತೆ. ನಿನ್ನ ಮಾತನ್ನ ಸಣ್ಣದಾಗಿ ಒಪ್ಪಬಹುದು, ಮನೆಯಲ್ಲೇ ಇರೋ ಹೌಸ್ ವೈಫ್ಗೆ ಅಷ್ಟೊಂದು ಗೌರವ ಮರ್ಯಾದೆ ಇಲ್ಲ ಅಂತ. ಆದರೆ ಅದನ್ನು ಕೂಡ ಬೇರೆಯವ್ರು ಹೇಳೋದಲ್ಲ, ನಮಗೆ ನಾವೇ ಮಾಡ್ಕೊಳ್ಳೋದು, ನಾವೇ ಕೊರಗೋದು. 1-2 ತಲೆಮಾರು ಹಿಂದಿನ ಜೀವನ ಯೋಚನೆ ಮಾಡು.
ಅವಾಗೆಲ್ಲ ಹೆಣ್ಮಕ್ಳು ಜಾಸ್ತಿ ಓದ್ತಾ ಇರಲಿಲ್ಲ. ಮದುವೆ ಆದಮೇಲೆ ಹೌಸ್ ವೈಫ್ಗಳಾಗ್ತಿದ್ರು. ಯಾರಿಗೂ ಯಾವುದೇ ಬೇಜಾರು ಇರ್ತಿರ್ಲಿಲ್ಲ. ಬೆಳಗ್ಗೆ ಎದ್ದರೆ ರಾತ್ರಿವರೆಗೂ ಮನೆ ಕೆಲಸಗಳನ್ನೆಲ್ಲ ಮಾಡ್ತಿದ್ರು. ಇವಾಗಿನ ಹಾಗೆ ಸೌಕರ್ಯಗಳು ಇರ್ತಿರ್ಲಿಲ್ಲ. ಆದರೂ ಎಲ್ಲ ಹೆಂಗಸರು ಖುಷಿ ಖುಷಿಯಾಗಿ ಮನೆ ಕೆಲಸಗಳನ್ನೆಲ್ಲ ಬೇಗ ಬೇಗ ಮುಗಿಸಿ ಒಂದು ಕಡೆ ಕೂತ್ಕೊಂಡು ಹರಟೆ ಎಲ್ಲ ಹೊಡಿತಾ ಇದ್ರು. ಆದರೆ ಮುಂದೆ ಕಾಲ ಬದಲಾಯಿತು. ಹೆಣ್ಮಕ್ಳಿಗೂ ವಿದ್ಯಾಭ್ಯಾಸ ಸಿಕ್ತು, ಉದ್ಯೋಗಕ್ಕೂ ಹೋಗಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಇದೆಲ್ಲ ಶುರುವಾಯಿತು. ಆದರೆ ಈಗ ಕಾಲ ಮತ್ತೆ ಬದಲಾಗಿದೆ. ಮನೆಯಲ್ಲಿರೋ ಹೌಸ್ ವೈಫ್ಗಳು ಕೂಡ ಸಮಯನ ವ್ಯರ್ಥ ಮಾಡದೆ ಯಾವುದ್ರಲ್ಲಾದ್ರೂ ತಮ್ಮನ್ನು ತಾವು ತೊಡಗಿಸ್ಕೋಬಹುದು. ಈ ಯೋಚನೆನೂ ತುಂಬ ಸಲ ಬಂದಿದೆ ಚಿಕ್ಕಮ್ಮ, ಮನೆಯಲ್ಲೇ ಕೂತ್ಕೊಂಡೇನಾದರೂ ಮಾಡೋಣ ಅಂತ. ಆದರೆ ಟೈಮೇ ಸಾಕಾಗಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾನೇ ಇರ್ತೀನಿ. ಫ್ರೀ ಟೈಮ್ ಅಂತ ಸಿಗೋದೇ ಇಲ್ಲ. ಮತ್ತು ಎಲ್ಲರ ಥರ ನಾನು ಟಿ ವಿ ಮೊಬೈಲ್ ಎಲ್ಲ ಜಾಸ್ತಿ ನೋಡಲ್ಲ. ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಒಂದು ಸ್ವಲ್ಪ ಟಿ ವಿ ನೋಡ್ತೀನಿ. ಮೊಬೈಲು ಅಷ್ಟೇ ಲಿಮಿಟೆಡ್ ಆಗಿ ನಾನು ನೋಡೋದು. ಆದರೂ ನನಗೆ ಟೈಮೇ ಸಿಗಲ್ಲ. ಆಗಾಗ ಕೆಲಸದ ಮಧ್ಯೆ ಮೊಬೈಲ್ ನೋಡ್ತಾ ಇದ್ರೆ ಕೆಲಸ ಮುಂದಕ್ಕೆ ಹೋಗಲ್ಲ ಅಂತ ಹೇಗೆ ಹೇಳ್ತೀವೋ ಹಾಗೆ ಈ ನೆಗೆಟಿವ್ ಯೋಚನೆಗಳನ್ನ ಮಾಡ್ತಾ ಇದ್ರೆ ಕೆಲಸನೂ ಸಾಗಲ್ಲ ಗೀತಾ. ಬೆಳಗ್ಗೆ ಬೇಗ ಹೇಳ್ತೀಯ, ಏನೋ ಕೆಲಸ ಮಾಡೋಕ್ಕೆ ಅಂತ ಹೋಗ್ತೀಯ. ಒಂದು ಹಳೆ ನೆನಪು ನಿನ್ನ ತಲೆಗೆ ಬರುತ್ತೆ. ಅದರಿಂದ ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಹೀಗೆ ಬರ್ತಾ ಇರುತ್ತೆ. ನಿನ್ನ ಮನಸ್ಸು ಅಲ್ಲೇ ನಿಂತಿರುತ್ತೆ. ಮುಂದೆ ಯಾವ ಕೆಲಸ ಮಾಡಬೇಕು ಅನ್ನೋದು ನಿನಗೆ ಅರಿವಿಗೆ ಬರಲ್ಲ. ಹಾಗಾಗಿ ನಿನ್ನ ಕೆಲಸ ನಿಧಾನ ಆಗುತ್ತೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂದರೆ ನೀನೊಂದು ಒಳ್ಳೆ ಹವ್ಯಾಸನ ರೂಢಿಸ್ಕೋಬೇಕು. ಈಗ ನಾವು ಚಿಕ್ಕವರಿದ್ದಾಗ ನಮ್ಗೆ ಇಷ್ಟ ಇರೋದನ್ನು ಲಾಸ್ಟಿಗೆ ತಿಂತಾ ಇದ್ವಿ, ಹೌದು ಅಲ್ವಾ ಹೇಳೋ? ಒಂದೋ ಎರಡೋ ಬೋಂಡ ಕೊಟ್ಟರೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಒಂದು ಬೋಂಡನ ನಿಧಾನಕ್ಕೆ ರುಚಿಯಾಗಿ ತಿಂತಿದ್ವಿ. ಹಾಗೆ ತಿನ್ನೋದ್ರಿಂದ ನಾವು ತುಂಬ ತಿಂದಾಗ ಎಷ್ಟು ಫೀಲ್ ಸಿಗುತ್ತೋ ಆ ಥರ ಫೀಲ್ ಆಗುತ್ತೆ ಅನ್ನೋದು ನಮ್ದೊಂದು ಕಲ್ಪನೆ ಇತ್ತು. ಅದೇ ಟ್ರಿಕ್ಸನ್ನು ಇಲ್ಲಿ ಯೂಸ್ ಮಾಡು. ಮನೆ ಕೆಲಸಗಳನ್ನೆಲ್ಲ ಬೇಗ ಮುಗಿಸಿ ನಾನು ಹವ್ಯಾಸದ ಕಡೆ ಗಮನ ಕೊಡಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡೇ ಪ್ಲಾನ್ ಮಾಡು. ಆಗ ನಿನ್ನ ಕೆಲಸ ಎಲ್ಲ ಬೇಗ ಬೇಗ ಆಗುತ್ತೆ. ಯಾಕೆ ಗೊತ್ತಾ? ನಿನ್ನ ಮನಸ್ಸು ನಿನ್ನ ಹವ್ಯಾಸದ ಕಡೆ ತಿರುಗಿರುತ್ತೆ. ಹಾಗಾಗಿ ಈ ಕೆಲಸಗಳೆಲ್ಲ ತನ್ನಿಂದ ತಾನೇ ಬೇಗ ಬೇಗ ಆಗುತ್ತೆ. ಹಳೆ ನೆನಪು ಕೂಡ ಆಗಲ್ಲ. ನೀನು ಲವಲವಿಕೆಯಿಂದ ಇರ್ತೀಯ. ಮನೆ ವಾತಾವರಣ ಕೂಡ ಬದಲಾಗತ್ತೆ. ಆದರೆ ನನಗೆ ಟೈಮೇ ಸಿಗಲ್ವಲ್ಲ ಚಿಕ್ಕಮ್ಮ. ಯಾಕೆ ಟೈಮ್ ಸಿಗಲ್ಲ ಗೀತಾ? ನೀನೇ ಯೋಚನೆ ಮಾಡು. ನಿನ್ನ ಗಂಡ ಬೆಳಗ್ಗೆ ಆಫೀಸಿಗೆ ಹೋದರೆ ಸಂಜೆವರೆಗೂ ಅಲ್ಲಿ ಕೆಲಸ ಮಾಡ್ತಾರೆ. ಮಧ್ಯದಲ್ಲಿ ಅವ್ರಿಗೆ ಬ್ರೇಕ್ ಅಂತ ಸಿಗೋದು ಲಂಚ್ ಬ್ರೇಕು, ಟೀ ಬ್ರೇಕು ಅಷ್ಟೇ. ಮಿಕ್ಕಿದಷ್ಟು ಸಮಯ ಅವ್ರು ಕೆಲಸ ಮಾಡ್ತಾನೇ ಇರ್ತಾರಲ್ವಾ. ಇನ್ನು ಮಕ್ಕಳು ಬೆಳಗ್ಗೆ ಸ್ಕೂಲಿಗೆ ಹೋದರೆ ಸಂಜೆ ಬರ್ತಾರೆ. ಅವ್ರಿಗೂ ಅಷ್ಟೇ. ಅವ್ರಿಗೂ ಕೂಡ ಲಂಚ್ ಬ್ರೇಕು, ಶಾರ್ಟ್ ಬ್ರೇಕ್ ಮಾತ್ರ ಸಿಗುತ್ತೆ. ಮಿಕ್ಕಿದಷ್ಟು ಟೈಮು ಅವರು ಕೂಡ ಅಭ್ಯಾಸ ಮಾಡಬೇಕಲ್ವಾ. ಒಂದರಿಂದ ಒಂದು ಪಾಠಗಳು ನಡೀತಾ ಇರುತ್ತೆ. ಅವರೆಲ್ಲರೂ ಒಂದು ಟೈಮ್ ಟೇಬಲ್ ಹಾಕ್ಕೊಂಡಿರೋದ್ರಿಂದ ಪ್ರತಿ ಒಂದು ಕೆಲಸಗಳು ಸುಗಮವಾಗಿ ಸಾಗತ್ತೆ, ಬೇಗ ಬೇಗ ಮುಗಿಯುತ್ತೆ ಅಲ್ವಾ. ಅದನ್ನೇ ನೀನು ಅಳವಡಿಸ್ಕೊ. ದಿನದಲ್ಲಿ 24 ಗಂಟೆನ 3 ಭಾಗ ಮಾಡ್ಕೊ. ಒಂದು ಭಾಗ ಅಂದರೆ 8 ಗಂಟೆ ನಿನಗೆ ನಿದ್ರೆ ತಯಾರಿ ಅದಕ್ಕೆಲ್ಲ ಆಯಿತು. ಇನ್ನು 8 ಗಂಟೆನ ಪ್ರಾಮಾಣಿಕವಾಗಿ ಕೆಲಸ ಮಾಡು. ಇನ್ನು 8 ಗಂಟೆ ನಿನಗೋಸ್ಕರ ಅಂತ ಎತ್ತಿಟ್ಕೊ. ಅಂದರೆ ನಿನ್ನ ಕೇರ್ ಇರ್ಬೋದು, ನಿನ್ನ ಹವ್ಯಾಸ ಇರ್ಬೋದು, ಯಾರ ಜೊತೆಗಾದರೂ ಫೋನಲ್ಲಿ ಮಾತಾಡೋದು, ಹೀಗೆ ಕ್ಲೀನಿಂಗು, ಹೀಗೆ ನಿಂಗೆ ಹೇಗೆ ಬೇಕೋ ಹಾಗದನ್ನು ಕಳಿಬೋದು. ಆ 8 ಗಂಟೆನ ನೀನು ಪ್ರಾಮಾಣಿಕವಾಗಿ ಮಾಡಿದ್ರೆ 8 ಗಂಟೆ ಅಲ್ದಿದ್ರು ನಿಂಗೊಂದು 6 ಗಂಟೆನಾದರೂ ಸಿಕ್ಕೇ ಸಿಗತ್ತೆ. ಅದರಲ್ಲಿ ನಿನಗೇನು ಬೇಕೋ ಅದನ್ನು ಮಾಡ್ಕೋಬೋದು. ಇದೆಲ್ಲ ಕೇಳೋಕ್ಕೆ ಸುಲಭ, ಮಾಡ್ಬೋದು ಅನಿಸುತ್ತೆ, ಆದರೆ ಕಷ್ಟ. ಆದರೆ ಮನ್ಸು ಮಾಡಿದರೆ ಯಾವುದು ಕಷ್ಟ ಅಲ್ಲ. ನಿಧಾನಕ್ಕೆ ನೀನು ಟ್ರೈ ಮಾಡ್ತಾ ಹೋದರೆ ನಿನಗೆ ಒಂದೊಂದೇ ಯಶಸ್ಸು ಸಿಗ್ತಾ ಹೋಗುತ್ತೆ. ಆಗ ನಿನಗೆ ಇನ್ನಷ್ಟು ಮತ್ತಷ್ಟು ಮಾಡಬೇಕು ಅಂತ ಅನಿಸುತ್ತೆ. ನೀನು ಈ ಹಳೆ ಯೋಚನೆಗಳಿಂದ ಹೊರಗೆ ಬರೋಕ್ಕೆ ತುಂಬ ಸಹಾಯ ಆಗುತ್ತೆ. ಮೊದಲು ನೀನೇ ಒಂದು ಹೆಜ್ಜೆ ಇಟ್ಟು ಇದನ್ನು ಟ್ರೈ ಮಾಡಬೇಕು. ನೆನಪುಗಳಲ್ಲಿ 2 ವಿಧ ಅಂತ ಹೇಳ್ಬೋದು. ಖುಷಿ ಕೊಡೋ ನೆನಪುಗಳು, ದುಃಖ ತರಿಸೋ ನೆನಪುಗಳು. ಖುಷಿ ಕೊಡೋ ನೆನಪುಗಳು ಯಾವಾಗಲೂ ಖುಷಿಯಾಗಿಟ್ಟಿರುತ್ತೆ, ನಿನ್ನನ್ನು ಲವಲವಿಕೆಯಿಂದ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಅದೇ ದುಃಖ ತರಿಸೋ ನೆನಪುಗಳು ನಿನ್ನ ಆರೋಗ್ಯನ ಹಾಳು ಮಾಡುತ್ತೆ. ಅದು ನಿನಗೆ ಬೇಕಾ? ಅದರಿಂದ ಹೊರಗೆ ಬರೋದು ಜಾಣ್ತನ ಅಲ್ವಾ. ಯಾವುದಾದ್ರೂ ಒಂದು ಹವ್ಯಾಸ ಇಟ್ಕೋ. ನಿಂಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಂದರೆ ಮನೆ ಮುಂದೆ ಬೇಕಾದಷ್ಟು ಜಾಗ ಇದೆ, ಅಲ್ಲಿ ಹೂಗಿಡಗಳನ್ನ ನೆಡು, ತರಕಾರಿ ನೆಡು. ಇದರಿಂದ ನಿಮಗೆ ಸಮಯನೂ ಕಳೆಯುತ್ತೆ, ಮನಸ್ಸಿಗೆ ಖುಷಿನೂ ಕೊಡುತ್ತೆ. ಜೊತೆಗೆ ಆರೋಗ್ಯಕರವಾದ ಅಡುಗೆ ಮಾಡೋದಕ್ಕೆ ತರಕಾರಿನೂ ಸಿಗುತ್ತೆ. ಆರೋಗ್ಯಕರವಾದ ಊಟ, ಆರೋಗ್ಯಕರವಾದ ಆಲೋಚನೆ ಇದ್ದರೆ ಬದುಕು ಚೆನ್ನಾಗಿರುತ್ತೆ. ಮನೆ ವಾತಾವರಣನೂ ಬದಲಾಯಿಸುತ್ತೆ. ನೀನೊಬ್ಳು ಖುಷಿಯಾಗಿದ್ದರೆ ಮನೇಲಿರೋರು ಎಲ್ಲರೂ ಖುಷಿಯಾಗಿರ್ತಾರೆ. ಮನೆ ಕೂಡ ನಂದ ಗೋಕುಲ ಆಗತ್ತೆ. ನಿಮ್ಮ ಮಾತು ಕೇಳ್ತಿದ್ದ ಹಾಗೆ ನಾನು ಎಷ್ಟು ತಪ್ಪು ಮಾಡ್ತಾ ಇದ್ದೆ, ತಪ್ಪು ನನ್ನಲ್ಲೇ ಇಟ್ಕೊಂಡು ನನ್ನ ಗಂಡ ಮಕ್ಕಳ ಮೇಲೆ ದೂರ್ತಿದ್ನಲ್ಲ ಅಂತ ಅನ್ನಿಸ್ತಾ ಇದೆ ಚಿಕ್ಕಮ್ಮ. ನಿಜ,
ನನಗೆ ಆ ಹಳೆ ನೆನಪುಗಳು ಬೇಡವೇ ಬೇಡ. ಅದರಿಂದ ನಾನು ಹೊರಗೆ ಬರಬೇಕು. ಹೌದು, ಗಾರ್ಡನಿಂಗ್ ಮಾಡ್ತೀನಿ. ಗಾರ್ಡನಿಂಗ್ ನನಗೆ ತುಂಬ ಇಷ್ಟ. ಹಾಗಂತ ಹುಮ್ಮಸ್ಸಲ್ಲಿ ಎಲ್ಲ ಕೆಲಸಗಳನ್ನ ಮೈ ಮೇಲೆ ಎಳ್ಕೋಬೇಡ. ನಿನ್ನ ಕೆಪಾಸಿಟಿ ಎಷ್ಟು, ನಿನ್ಗೆ ಎಷ್ಟು ಮಾಡೋಕ್ಕಾಗತ್ತೆ ಅನ್ನೋದ್ರ ಮೇಲೆ ನಿನ್ನ ಕೆಲಸಗಳನ್ನ ನೀನು ನಿರ್ಧಾರ ಮಾಡು. ಹಾಗೆ ಮೊದಲೆಲ್ಲ ಇದು ಕಷ್ಟ ಅನಿಸುತ್ತೆ, ಆದರೆ ನಿಧಾನಕ್ಕೆ ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಿದ್ದ ಹಾಗೆ ನಿನಗೆ ಯಶಸ್ಸು ಸಿಗತ್ತೆ, ಖುಷಿ ಕೊಡತ್ತೆ. ಆಗ ನಿನ್ನ ಹೆಜ್ಜೆಗಳನ್ನ ದೊಡ್ಡದನ್ನಾಗಿ ಮಾಡು. ಗೊತ್ತಾಯ್ತಾ? ಆಯಿತು ಚಿಕ್ಕಮ್ಮ, ಖಂಡಿತ ಖಂಡಿತ ನಾನು ನೀವು ಹೇಳೋ ಮಾತನ್ನು ಚಾಚೂ ತಪ್ಪದೆ ಪಾಲಿಸ್ತೀನಿ. ನಿಮ್ಮ ಡಯಟ್ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ರುಚಿಯಾಗಿದೆ. ನಾನು ಮಾಡ್ತೀನಿ, ನಮ್ಮ ಮನೆಯವರಿಗೂ ಹಂಚ್ತೀನಿ. ಹೌದು, ಡಯಟ್ ಅನ್ನೋದು ದೇಹಕ್ಕೆ ಮಾತ್ರ ಅಲ್ಲ, ಮನಸ್ಸಿಗೂ ಬೇಕು. ನಾವು ನಮ್ಮ ದೇಹಕ್ಕೆ ಜ್ವರ ಶೀತ ಏನಾದರೂ ಬಂದರೆ ಏನು ಮಾಡ್ತೀವಿ? ಮೊದಲು ಮನೆ ಮದ್ದು ಮಾಡ್ತೀವಿ. ಅದಕ್ಕೂ ಬರಲಿಲ್ಲ ಅಂದರೆ ಡಾಕ್ಟರ್ ಹತ್ರ ಹೋಗ್ತೀವಿ, ಮಾತ್ರೆ ತಗೋತೀವಿ, ಇಂಜೆಕ್ಷನ್ ತಗೋತೀವಿ. ಒಟ್ಟಿನಲ್ಲಿ ನಮ್ಮೊಳಗಿರೋ ಜ್ವರ ಶೀತನ ಹೊರಗೋಡ್ಸಕ್ಕೆ ನೋಡ್ತೀವಿ. ಅದೇ ಮನಸ್ಸಿಗೆ ಗಾಯ ಆದಾಗ ಮಾತ್ರ ಯಾಕೆ ಅನ್ಸಡ್ಡೆ? ಅವಾಗಲೂ ಹಾಗೆ ಮಾಡಬೇಕು ಅಲ್ವಾ? ಈ ಪ್ರೋಟೀನ್ಸು ವಿಟಮಿನ್ಸು ದೇಹಕ್ಕೆ ಹೇಗೆ ಬೇಕೋ ಮನಸ್ಸಿಗೂ ಹಾಗೇ ಬೇಕು. ಈ ಕೆಟ್ಟ ಆಲೋಚನೆಗಳು ಮನಸ್ಸನ್ನು ಕೆಡಿಸುತ್ತೆ, ನಿದ್ರೆ ಇಲ್ಲದೆ ಹಾಗೆ ಮಾಡುತ್ತೆ. ನಿದ್ರೆ ಇಲ್ಲದೆ ಇದ್ರೆ ಊಟ ಸೇರಲ್ಲ, ಊಟ ಸೇರದೇ ಇದ್ರೆ ಕೆಲಸ ಮಾಡೋಕೆ ಆಸಕ್ತಿನೂ ಇರಲ್ಲ. ಹಾಗಾಗಿ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆ ಊಟ ಮಾಡಬೇಕು, ಒಳ್ಳೆ ಆಲೋಚನೆ ಮಾಡಬೇಕು, ಒಳ್ಳೆ ಮಾತಾಡಬೇಕು ಅಲ್ವಾ? ನಾನು ನನಗೆ ಗೊತ್ತಿರೋ ಡಯಟ್ ರೆಸಿಪಿನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದನ್ನು ಇನ್ನಷ್ಟು ರುಚಿಯಾಗಿ ಹೇಗೆ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಗೀತಾ ಮತ್ತು ಅವಳ ಚಿಕ್ಕಮ್ಮನ ಮಾತುಕತೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನೊಂದು ಚಂದದ ಕತೆ ಜೊತೆಗೆ ಸಿಗ್ತೀವಿ. ಧನ್ಯವಾದಗಳು.